ನನಗೆ ಒಂದೇ ಒಂದು ಮಸಲ್ ಅಪ್ ಮಾಡೋಣ ಅಂತ ತುಂಬ ದಿನದಿಂದ ಸಖತ್ ಆಸೆ ನನಗೆ. ಥೈಲ್ಯಾಂಡಲ್ಲಿ ಐ ಮೆಟ್ ದಿಸ್ ಗೈ ನೇಮ್ಡ್ ಆಡಮ್ ಫ್ರಮ್ ಬಾರ್ಸೆಲೋನಾ ಹೂ ವಾಸ್ ಅ ಕ್ಯಾಲಿಸ್ಥೆನಿಕ್ಸ್ ಎಕ್ಸ್ಪರ್ಟ್. He told me even if you're fat, if you're heavy, if you're lean or how the fuck you are, if you know the technique, you can easily do a muscle up. ಸೊ ನನಗೆ ಮಸಲ್ ಅಪ್ ಹೇಳ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ದ. ಬಟ್ ಒಂದು ಕಂಡೀಷನ್ ಅಂತ ಹೇಳ್ದ, ನಾನು ಸ್ಕಾರ್ಪಿಯನ್ನ ತಿಂದರೆ ಮಾತ್ರ ಹೇಳ್ಕೊಡ್ತೀನಿ ಅಂತ ಒಂದು ಡೀಲ್ ಮಾಡ್ಕೊಂಡಪ್ಪ ನನ್ನ ಹತ್ರ. ಆ್ಯಂಡ್ ಐ ಸೆಡ್ ಓಕೆ ಫಕ್ ಇಟ್, ಲೆಟ್ಸ್ ಡೂ ಇಟ್. ಸ್ಕಾರ್ಪಿಯನ್ ಒಂದೇ ಅಂತ ಅನ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಕಾಕ್ರೋಚ್ ಕೂಡ ತಿನ್ಸ್ಬಿಟ್ಟ ನನಗೆ. ಹೆಂಗೋ ಒಂದು ಮಾಡಿ ಕಷ್ಟಪಟ್ಕೊಂಡು ತಿಂದ್ಬಿಟ್ಟೆ. ಬಟ್ ನನಗೆ ದ ಥಾಟ್ ದಟ್ ಇಟ್ ವಾಸ್ ಅ ಕಾಕ್ರೋಚ್ ನನಗೆ ಆಗ್ತಾ ಇರಲಿಲ್ಲಪ್ಪ. ಇವ್ನು ಮಾತ್ರ ಸ್ನ್ಯಾಕ್ಸ್ ಥರ ಒಳ್ಳೆ ತಿನ್ಕೊಂಡ್ಬಿಟ್ಟ. ಎಲ್ಲನೂ ಪ್ರೋಟೀನ್ ಅಂದ್ಕೊಂಡೇ ತಿಂತಾರಪ್ಪ ಇವ್ನು ಮಾತ್ರ. ಆ್ಯಂಡ್ ದೆನ್ ಇಟ್ ವಾಸ್ ಫೈನಲಿ ಟೈಮ್ ಫಾರ್ ದ ಸ್ಕಾರ್ಪಿಯನ್. ಹೆಂಗೋ ಒಂದು ಮಾಡಿ ಸ್ವಲ್ಪ ಧೈರ್ಯ ಮಾಡಿಕೊಂಡು ಬಾಯ್ಗೆ ಹಾಕೊಂಡ್ಬಿಟ್ಟೆ ಒಂದೇ ಸಲ. ಅವ್ನಿಗೇನೋ ಖುಷಿನಪ್ಪ ನಾನು ತಿಂತಾ ಇದ್ದರೆ. ಸೊ ನನ್ನ ಬಾಯಿಗೆ ಒಂದು ಸಲ ಹೋದರೆ ನಾನು ತಿಂದೆ ಅಂತ ಅರ್ಥ. ಸೊ ಐ kept my part of the deal even though I spit it out after some time. So ivaga it was Adam's time to teach me how to do a muscle up. I was not confident at all, but he kept hyping me up that I could do it. Cockroach ಮತ್ತೆ ಸ್ಕಾರ್ಪಿಯನ್ ನ ತಿಂದ್ಬಿಟ್ಟು I kept my part of the deal. It was now Adam's turn to keep his part of the deal by teaching me how to do a muscle up. So we went to this park in Bangkok which had a pull-up bar and where we could do our muscle ups. So ಅವನು ಏನೇನು ಮಾಡ್ತಾನೋ ಅದನ್ನೆಲ್ಲ ಸೇಮ್ ನಾನು ಕಾಪಿ ಮಾಡ್ಕೊಂಡು ಮಾಡೋಕ್ಕೆ ಹೇಳ್ದ. First was an explosive pull-up. And then swinging the body. ಅದಾದ್ಮೇಲೆ ಸ್ವಿಂಗ್ ವಿತ್ ಅ ಪುಲ್ ಅಪ್. ನಾನು ಕೂಡ ಸೇಮ್ ಹಂಗೆ ಮಾಡಿದೆ. ಬಟ್ ಆಡಮ್ ಸೆಡ್ ದ ಫಾರ್ಮ್ ವಾಸ್ ನಾಟ್ ರೈಟ್, ಸೊ ಹಿ ಹೆಲ್ಪ್ ಮೀ ಗೆಟ್ ದ ಫಾರ್ಮ್ ರೈಟ್. ಆಮೇಲೆ ಒಂದು ಸ್ವಲ್ಪ ಇದನ್ನೇ ಮಾಡ್ತಾ ಇದ್ವಿ. ಐ ಕೆಪ್ ಟೆಲಿಂಗ್ ಮಸಲ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಬಟ್ ಹಿ ಸೆಡ್ ಅವೆಲ್ಲ ಟ್ರೈ ಮಾಡಬಾರ್ದು, ದೇರ್ ಇಸ್ ಅ ಪ್ರೊಸೀಜರ್ ಅಂದ್ಕೊಂಡು ಹೇಳ್ತಾ ಇದ್ದ. ಸಮ್ ರ್ಯಾಂಡಮ್ ಅಂಕಲ್ ಕೇಮ್ ಅಂಡ್ ಗೇವ್ ಅಸ್ ಚಾಕ್ ಪೌಡರ್ ಆ್ಯಂಡ್ ದಿಸ್ ಗೈ ಲೀ ಬಾಟ್ ಅಸ್ ವಾಟರ್ ಬಾಟಲ್ಸ್ ಆ್ಯಂಡ್ ಹಿ ಆಲ್ಸೋ ಜಾಯಿಂಡ್ ಅಸ್. ಗೈಸ್, ಥೈಲ್ಯಾಂಡಲ್ಲಿ ಇರೋರು ಆರ್ ರಿಯಲಿ ದ ಸ್ವೀಟೆಸ್ಟ್. ಆ್ಯಂಡ್ ಆಫ್ಟರ್ ಸಮ್ ಟೈಮ್ ಆಡಮ್ ಟೋಲ್ಡ್ ಮೀ ಐ ವಾಸ್ ಪ್ರಾಬ್ಲಿ ರೆಡಿ ಟು ಡೂ ಮೈ ಫಸ್ಟ್. ಇವ್ನು ಮಾತ್ರ ಸಖತ್ ಹೈಪ್ ಮಾಡ್ಬಿಡ್ತಾನಪ್ಪ ನಮ್ಮನ್ನ. ಆ್ಯಂಡ್ ವಿ ಫೈನಲಿ ಡಿಡ್ ಇಟ್. ಯಾ, he meant we support. ನಾವು ಥೈಲ್ಯಾಂಡಲ್ಲಿ ನಮ್ಮ ಮಸಲ್ ಅಪ್ ಟ್ರೈನಿಂಗ್ನ ಮಾಡ್ತಾ ಇದ್ವಿ. ಆ್ಯಂಡ್ ದೆನ್ ಸಮಥಿಂಗ್ ರಿಯಲಿ ಆಕ್ವರ್ಡ್ ಹ್ಯಾಪನ್. ಎಲ್ಲರೂ ಸಡನ್ ಆಗಿ ಅಟೆನ್ಷನ್ ಪೋಸಲ್ಲಿ ನಿಂತ್ಕೊಂಡು ಸ್ಟೇಷನರಿ ಆಗಿಬಿಟ್ರು. ಯಾರು ಅಲ್ಲಾಡ್ತಾನೆ ಇರಲಿಲ್ಲ. ನಾವು ಏನಪ್ಪ ಆಯಿತು ಅಂತ ನಾವು ಅಂದ್ಕೊಂಡ್ವಿ. ನೋಡಿದ್ರೆ ನ್ಯಾಷನಲ್ ಆ್ಯಂಥಮ್ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಎಲ್ಲರೂ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ರು. ನಾವು ರಿಯಲೈಸ್ ಮಾಡ್ಕೊಂಡು ನಾವು ಸ್ಟೇಷನರಿಯಾಗಿ ನಿಂತ್ಕೊಂಡ್ಬಿಟ್ವಿ. ಆಡಮ್ ವಾಸ್ ಅಬೌಟ್ ಟು ಡೂ ಅ ಮಸಲ್ ಅಪ್ ಆ್ಯಂಡ್ ಶೋ ಮಿ ಹೌ ಇಟ್ಸ್ ಡನ್. ಇಮ್ಯಾಜಿನ್ ಹೌ ಆಕ್ವರ್ಡ್ ಇಟ್ ವುಡ್ ಹ್ಯಾವ್ ಬಿನ್ ಇಫ್ ಇಟ್ ಹ್ಯಾವ್ ಡನ್ ದ ಮಸಲ್ ಅಪ್ ಆ್ಯಂಡ್ ಎವ್ರಿಬಡಿ ವುಡ್ ಹ್ಯಾವ್ ಸ್ಟೇಡ್ ಸ್ಟಿಲ್. ಎನಿವೇಸ್, ನಾನು ಮಸಲ್ ಅಪ್ ಮಾಡ್ತೀನಿ ಅಂತ ಸಖತ್ ಕಾನ್ಫಿಡೆಂಟ್ ಆಗಿದ್ದೆ. ಸೊ ನಾನು ಆಡಮ್ಗೆ ಪ್ಲೀಸ್ ಡೋಂಟ್ ಹೆಲ್ಪ್ ಮೀ ದಿಸ್ ಟೈಮ್, ಐ ಡೂ ಇಟ್ ಬೈ ಮೈ ಸೆಲ್ಫ್ ಅಂತ ಹೇಳ್ತಾ ಇದ್ದೆ. ನನ್ನ ಫಸ್ಟ್ ಅಟೆಂಪ್ಟ್ ಇತ್ತು ಇದು. ಐ ಫೆಲ್ಟ್ ಐ ವಾಸ್ ಸೋ ಕ್ಲೋಸ್ ದಟ್ ಐ ವಾಸ್ ಸೋ ಕಾನ್ಫಿಡೆಂಟ್ ದಟ್ ಐ ಕುಡ್ ಡೂ ಇಟ್ ನೆಕ್ಸ್ಟ್ ಟೈಮ್. ಆಮೇಲೆ ಒಂದು 67 year old ಅಂಕಲ್ ಬಂದ್ಬಿಟ್ಟು ಮಸಲ್ ಅಪ್ ಮಾಡ್ತಾ ಇದ್ರು. ವಾಟ್ ದ ಫಕ್, ಇಫ್ ಹೀ ಕುಡ್ ಡೂ ಇಟ್ ವೈ ದ ಫಕ್ ಕ್ಯಾನ್ ಐ ನಾಟ್ ಅಂತ ನನ್ನ ಮೈಂಡ್ ಓಡ್ತಾ ಇತ್ತು. ಐ ರಿಯಲಿ ಸ್ಟಾರ್ಟೆಡ್ ಹೇಟಿಂಗ್ ಮೈ ಸೆಲ್ಫ್ ಬಿಕಾಸ್ ಐ ಕುಡಂಟ್ ಡೂ ಇಟ್. And then remember Lee who gave us the water bottles? Even he was able to do it, bro. I was really happy for him, but I'm not gonna lie, I was a little bit jealous. Why the fuck was I not able to do it, bro? Adam did one last muscle up and he had to go because he had to take up personal trainings. Then again some random stranger did it. Nan ee point ge sakkat frustrate agbidiದೆ. It was just me and Lee at the park. I kept trying again and again and I kept failing again and again. But I did not lose hope, bro. And then this happened. I'm gonna let the original audio play. Oh yeah, baby. Yeah, baby. I was so fucking happy that I had to do another one with my shirt off. Because why not? Huge shout out to Adam and Lee. Peace out, guys. Follow for more.